ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಇದು ಫ್ರೀಲಾನ್ಸರ್ ಜಾಬ್ ಆಗಿರುತ್ತೆ. ಸೊ ಪಾರ್ಟ್ ಟೈಮ್ ವರ್ಕು ನೀವು ಯಾವಾಗ ಫ್ರೀ ಆಗಿರ್ತೀರಾ ಆವಾಗ ಈ ಕೆಲಸ ಮಾಡ್ಬೋದು. ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಇರಲ್ಲ, ಯಾವುದೇ ರೀತಿಯಾದಂಥ ಟೆಸ್ಟ್ ಇರಲ್ಲ, ಹಾಗೆ ಯಾವುದೇ ರೀತಿಯಾದಂಥ ಅಮೌಂಟ್ ಕೂಡ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ನಿಮ್ಮ ಒಂದು ಫ್ರೀ ಟೈಮಲ್ಲಿ ಈ ಒಂದು ಕೆಲಸನ ಮಾಡ್ಬೋದು. ಹಾಗಿದ್ರೆ ಯಾವ ಕೆಲಸ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಈ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಏಜ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇಲ್ಲ, ಹಾಗೆ ಏಜ್ ಲಿಮಿಟ್ ಕೂಡ ಇಲ್ಲ. ಯಾರು ಬೇಕಾದರೂ ಈ ಒಂದು ಕೆಲಸನ ಮಾಡ್ಬೋದು. ಸ್ಪಾಟಲ್ಲಿ ಕೆಲಸ ಶುರು ಮಾಡಿ, ಸೊ ಕೆಲಸ ಕಂಪ್ಲೀಟ್ ಆಯಿತು ಅಂದ ತಕ್ಷಣವೇ ನಿಮಗೆ ಆನ್ ಸ್ಪಾಟ್ ಮನಿ ಕೂಡ ಕ್ರೆಡಿಟ್ ಆಗುತ್ತೆ. ಪ್ರತಿಯೊಂದು ವಿಷಯನೂ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ಒಂದು ವೆಬ್ಸೈಟು 100% ಸೆಕ್ಯೂರ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಫೇಕ್ ಅಪ್ಡೇಟ್ ಅಲ್ಲ. ಓಕೆನಾ. ಇದು ವೆಬ್ಸೈಟ್ ಬಂದು ಶಟರ್ ಸ್ಟಾಕ್ ಅಂತ ಹೇಳ್ಬಿಟ್ಟು, ಸೊ ನೀವು ಗೂಗಲಲ್ಲೆಲ್ಲ ಚೆಕ್ ಮಾಡಿ ನೋಡ್ಬೋದು. ಶಟರ್ ಸ್ಟಾಕ್ ಅಂತ ಕೊಟ್ಟರೆ ನಿಮಗಲ್ಲಿ ಸಾವಿರಾರಷ್ಟು ನಿಮಗೆ ಇಮೇಜಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ, ಸ್ಟಾಕ್ ಇಮೇಜಸ್, ಸ್ಟಾಕ್ ವಿಡಿಯೋಸ್ ಬರುತ್ತೆ. ಓಕೆನಾ. ಆ ಒಂದು ಇದ್ರ ಮೇಲೆ ನೀವು ಕೆಲಸ ಮಾಡಬೇಕಾಗತ್ತೆ, ಪಾರ್ಟ್ ಟೈಮ್ ಕೆಲಸ. ಸೊ ನೀವೇನಾದರೂ ಒಂದು ಪ್ರೊಫೆಷನಲ್ ಆಗಿ ನೀವು ಫೋಟೋ ತೆಗಿತೀರಾ, ಸೊ ನೀವು ವಿಡಿಯೋ ಮಾಡ್ತೀರಾ, ವಿಡಿಯೋ ಎಡಿಟಿಂಗ್ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಫೋಟೋ ತೆಗಿಯೋರು ಏನು ಮಾಡಬೇಕು, ಸೊ ಫೋಟೋನ ಅಥವಾ ವಿಡಿಯೋನ ತೆಗೆದ್ಬಿಟ್ಟು ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ. ಸೊ ನೀವು ಅಪ್ಲೋಡ್ ಮಾಡುವಂಥ ಇಮೇಜಸ್ಸು ಅವರು ಯಾವುದಾದ್ರೂ ಒಂದು ಎಜುಕೇಷನಲ್ಲಿಗೆ ಯೂಸ್ ಮಾಡ್ಕೋಬೋದು, ಅಥವಾ ಯಾವುದಕ್ಕಾದ್ರೂ ಯಾವ ಫೀಲ್ಡ್ಗಾದರೂ ಯೂಸ್ ಮಾಡ್ಕೋಬೋದು. ಸೊ ಜಸ್ಟ್ ನೀವು ಗೂಗಲ್ಗೆ ಹೋಗಿ ಶಟರ್ ಸ್ಟಾಕ್ ಇಮೇಜಸ್ ಅಥವಾ ಶಟರ್ ಸ್ಟಾಕ್ ವಿಡಿಯೋಸ್ ಅಂತ ಕೊಟ್ಟರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ನೀವು ಫೋಟೋ ತೆಗಿಬೇಕು ಏನು ಪ್ರತಿಯೊಂದು ಕೂಡ. ಓಕೆನಾ. ಇವಾಗ ನಾವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋದಾದರೆ, ವಿ ಆರ್ ಲುಕಿಂಗ್ ಫಾರ್ ಟ್ಯಾಲೆಂಟೆಡ್ ಆ್ಯಂಡ್ ಕ್ರಿಯೇಟಿವ್ ಇಂಡಿವಿಜುವಲ್ಸ್ ಟು ಜಾಯಿನ್ ಅವರ್ ಟೀಮ್ ಆ್ಯಸ್ ಎ ಶಟರ್ ಸ್ಟಾಕ್ contributors. As an contributor, you will have the opportunity to share your high quality photos, videos, illustrations and music with a global audience. This freelance position allows you to work at your own pace and on your own schedule, providing a flexible and rewarding way to earn income through your creative content. ಸೊ ಏನು ಮಾಡ್ತಾ ಇದ್ದಾರೆ ಇವರು, ಟ್ಯಾಲೆಂಟೆಡ್ ಮತ್ತು ಕ್ರಿಯೇಟಿವ್ ಇಂಡಿವಿಜುವಲ್ಸ್ನ ನೋಡ್ತಾ ಇದ್ದಾರೆ. ಸೊ ನೀವೇನಾದರೂ ಫೋಟೋಸ್, ಹೈ ಕ್ವಾಲಿಟಿ ಫೋಟೋಸ್ನ, ಹೈ ಕ್ವಾಲಿಟಿ ವಿಡಿಯೋಸ್ನ, ಹೈ ಕ್ವಾಲಿಟಿ ಇಲಿಸ್ಟ್ರೇಷನ್ಸ್ನ ಚೆನ್ನಾಗಿ ತೆಗೆದು ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವು ತೆಗ್ದಿರೋಂಥ ಫೋಟೋಸ್ ಎಲ್ಲ ಏನು ಚೆನ್ನಾಗಿತ್ತು, ಹೈ ಕ್ವಾಲಿಟಿ ಆಗಿತ್ತು ಅಂತಂದರೆ ಅವರು ನಿಮ್ಮ ಒಂದು ಫೋಟೋಸ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂದರೆ, ಕಂಟೆಂಟ್ ಕ್ರಿಯೇಷನ್, ಪ್ರೊಡ್ಯೂಸ್ ಹೈ ಕ್ವಾಲಿಟಿ ಆ್ಯಂಡ್ ಒರಿಜಿನಲ್ ಫೋಟೋಸ್, ವಿಡಿಯೋಸ್, ಇಲಿಸ್ಟ್ರೇಷನ್ಸ್ ಆರ್ ಮ್ಯೂಸಿಕ್ ಕಂಟೆಂಟ್ ದಟ್ ಮೀಟ್ಸ್ ಶಟರ್ ಸ್ಟಾಕ್ಸ್ ಸ್ಟ್ಯಾಂಡರ್ಡ್. ನೀವೇನೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅದು ಹೈ ಕ್ವಾಲಿಟಿ ಆಗಿರಬೇಕು ಮತ್ತು ಒರಿಜಿನಲ್ ಆಗಿರಬೇಕು. ಓಕೆನಾ. ಎಡಿಟಿಂಗ್ ಆ್ಯಂಡ್ ಪೋಸ್ಟ್ ಪ್ರೊಸೆಸಿಂಗ್, ಎಡಿಟ್ ಆ್ಯಂಡ್ ಎನೌನ್ಸ್ ಯುವರ್ ಕಂಟೆಂಟ್ ಟು ಎನ್ಶೂರ್ ಇಟ್ ಈಸ್ ಪ್ರೊಫೆಷನಲ್ ಆ್ಯಂಡ್ ಮಾರ್ಕೆಟ್ ರೆಡಿ. ಪ್ರೊಫೆಷನಲ್ ಆಗಿರಬೇಕು. ನೀವೇನು ಕೊಡ್ತಿರಲ್ಲ ಕಂಟೆಂಟು ಅದು ಮಾರ್ಕೆಟಿಗೆ ರೆಡಿ ಆಗೋ ಥರ ಇರಬೇಕು. ಸೋಷಿಯಲ್ ಮೀಡಿಯಾಸ್ ಹತ್ರ ಪ್ರತಿಯೊಂದು ಏನಕ್ಕಾದರೂ ಯೂಸ್ ಆಗೋ ಥರ ಇರಬೇಕು. ಅಲ್ಲಿ ಪ್ರತಿಯೊಂದನ್ನೇ ನೀವು ಓದ್ಕೊಡಿ. ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತಂದರೆ, proven experience in photography, videography, illustration or music production, proficiency with relevant editing and post processing software, strong understanding of composition, lighting, ಎಬಿಲಿಟಿ ಟು ರಿಸರ್ಚ್ ಆ್ಯಂಡ್ ಐಡೆಂಟಿಫೈ. ಸೊ ಇದೇ ಒಂದು ಗ್ರೂಪ್ ಇರ್ತಾರೆ. ಸೊ ಲೈಕ್ ಫೋಟೋಗ್ರಾಫು ಮಾಡೋರೇ ಇರ್ತಾರೆ, ವಿಡಿಯೋಗ್ರಫಿ ಅಂದರೆ ಅವ್ರಿಗೆ ಇದ್ರ ಮೇಲೆ ಒಂದು ಏನು ಹೇಳ್ತಾರೆ, ಇದ್ರ ಮೇಲೆ ಒಂದು ಕ್ರೇಜ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರೇನಾದ್ರು ತುಂಬ ಚೆನ್ನಾಗಿ ಫೋಟೋ ತೆಗಿತಾ ಇದ್ದಾರೆ, ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂಥವ್ರು ಈ ಒಂದು ಜಾಬ್ನ ಪಾರ್ಟ್ ಟೈಮ್ ಆಗಿ ತೊಗೋಬೋದು. ಬೆನಿಫಿಟ್ಸ್ ಇಲ್ಲಿ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ಎನಿವೇರ್,
ಸೊ ಎಲ್ಲಿಂದ ಬೇಕಾದರೂ ನೀವು ಕೆಲಸ ಮಾಡ್ಬೋದು. ಆಪರ್ಚುನಿಟಿ ಟು ಅರ್ನ್ ಪಾಸಿವ್ ಇನ್ಕಮ್ ಥ್ರೂ ಯುವರ್ ಕ್ರಿಯೇಟಿವ್ ಕಂಟೆಂಟ್. ನಿಮ್ಮೊಂದು ಕ್ರಿಯೇಟಿವ್ ಆಗಿರುತ್ತೆ ಆ ರೀತಿಯಾಗಿ ನೀವು ಅರ್ನ್ ಮಾಡ್ಬೋದು. ಓಕೆ, ನಿಮಗೆ ಇದೆಲ್ಲ ಇಷ್ಟ ಆಯಿತು, ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲಿಗೆ ನೀವಿಲ್ಲಿ ಸೈನ್ ಅಪ್ ಆಗಬೇಕಾಗತ್ತೆ. ನೀವಿಲ್ಲಿ ನೋಡ್ಬೋದು ಬಿಕಮ್ ಎ ಕಾಂಟ್ರಿಬ್ಯೂಟರ್. ಫಸ್ಟು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ನೀವು ಕ್ರಿಯೇಟ್ ಮಾಡಿರೋಂಥ ಹೈ ಕ್ವಾಲಿಟಿ ಇರೋಂಥ ಫೋಟೋಸ್ ವೀಡಿಯೋಸ್ನ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಾದ್ಮೇಲೆ ಅವರು ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡಿದ್ಮೇಲೆ ಅಪ್ರೂವಲ್ ಆಯಿತು ಅಂತಂದರೆ ನಿಮಗೆ ಅಮೌಂಟ್ ಮೇಕ್ ಮನಿ ಎವ್ರಿ ಟೈಮ್ ಯುವರ್ ಕಂಟೆಂಟ್ ಈಸ್ ಡೌನ್ಲೋಡೆಡ್ ಬೈ ಒನ್ ಆಫ್ ಅವರ್ ವರ್ಲ್ಡ್ ವೈಡ್ ಕಸ್ಟಮರ್ಸ್. ಸೊ ಅವರು ವರ್ಲ್ಡ್ ವೈಡ್ ಕಸ್ಟಮರ್ಸ್ ಇರ್ತಾರೆ. ಸೊ ಅವರು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಸೊ ನೀವು ಇದಕ್ಕೆ ರೆಫರ್ ಮಾಡೋದ್ರಿಂದನೂ ಕೂಡ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು. ಇಲ್ಲಿ ಪ್ರತಿಯೊಂದು ನೀವು ನೋಡ್ತಾ ಹೋಗಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗತ್ತೆ. ಸೊ ಇಲ್ಲಿ ನೀವೀಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಸೈನ್ ಅಪ್ ಮೇಲೆ ಇದೆಲ್ಲ ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ ಯುವರ್ ಫ್ರೀ ಅಕೌಂಟ್ ಅಂತ ಬರುತ್ತೆ. ನಿಮ್ಮ ಒಂದು ಫುಲ್ ನೇಮ್ ಹಾಕಿ ಮತ್ತು ನಿಮ್ಮ ಒಂದು ನೇಮ್ ಹಾಕಿ ಇಲ್ಲಿ ಇಮೇಲ್ ಐ ಡಿ ಕೊಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವು ಇಮೇಲ್ ಐ ಡಿ ಕೊಟ್ಟ ಮೇಲೆ ನಿಮಗೆ ಇಮೇಲ್ ಐ ಡಿನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ ನಿಮ್ಮ ಒಂದು ಡಿಸ್ಪ್ಲೇ ನೇಮಲ್ಲಿ ನೇಮ್ ಏನು ಡಿಸ್ಪ್ಲೇ ಆಗಬೇಕು ಅಂತ ಕೇಳ್ತಾರೆ. ಸೊ ಅದನ್ನು ಕೊಡಿ ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿ ಮತ್ತು ಇದಕ್ಕೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಐ ಸರ್ಟಿಫೈ ದಟ್ ಐ ಆಮ್ 18 ಆರ್ ಓಲ್ಡರ್ ಆ್ಯಂಡ್ ಐ ಅಗ್ರಿ ದಟ್ ದ ಟರ್ಮ್ಸ್ ಅಂತ ಇದೆಯಲ್ಲ ಆ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗ್ತಿದೆ, ವೆಯ್ಟ್ ಮಾಡಿ. ಸೊ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಇವಾಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪ್ಲೀಸ್ ಚೆಕ್ ಯುವರ್ ಅಕೌಂಟ್ ಟು ವೆರಿಫೈ ಯುವರ್ ಪ್ಲೀಸ್ ಚೆಕ್ ಯುವರ್ ಇಮೇಲ್ ಟು ವೆರಿಫೈ ಯುವರ್ ಅಕೌಂಟ್ ಅಂತ ಬರುತ್ತೆ. ನಿಮ್ಮ ಒಂದು ಇಮೇಲ್ನ ಚೆಕ್ ಮಾಡಿ ವೆರಿಫೈ ಮಾಡಿ. ಓಕೆನಾ, ನಾನು ವೆರಿಫೈ ಮಾಡಿ ನಿಮಗೆ ಸಿಗ್ತೀನಿ. ನಿಮ್ಮ ಒಂದು ಜಿಮೇಲ್ನ ಓಪನ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಕಾಣುತ್ತೆ. ಪ್ಲೀಸ್ ಕ್ಲಿಕ್ ಹಿಯರ್ ಟು ವೆರಿಫೈ ಯುವರ್ ಇಮೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಲ್ನ ವೆರಿಫೈ ಮಾಡಬೇಕು. ಇಲ್ಲಿ ಥ್ಯಾಂಕ್ಸ್ ಯುವರ್ ಇಮೇಲ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಇದೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ. ಸೊ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಅಡ್ರೆಸ್ ಅಂತ ಬರುತ್ತೆ. ನಿಮ್ಮ ಒಂದು ಪ್ರತಿಯೊಂದು ಅಡ್ರೆಸ್ನ ಎಂಟರ್ ಮಾಡಿ. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಮತ್ತು ಮೇಲಿಂಗ್ ಅಡ್ರೆಸ್ ಅಂತಂದರೆ ನೀವು ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಟ್ ಅಡ್ರೆಸ್ ಅಂತ ಬರುತ್ತಲ್ಲ ಅದು. ಮೇಲಿಂಗ್ ಅಡ್ರೆಸ್ ಅಂದರೆ ನಿಮ್ಮನ್ನ ಕಮ್ಯುನಿಕೇಟ್ ಮಾಡೋ ಅಂಥದ್ದು. ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಪರ್ಮನೆಂಟ್ ಅಡ್ರೆಸ್ನ ಹಾಕಿ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಅಡ್ರೆಸ್ ಎಲ್ಲ ಫಿಲ್ ಮಾಡಾಯಿತು. ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಲ್ಕಮ್ ಟು ದ ಕಮ್ಯುನಿಟಿ ಅಂತ ಬಂತು. ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಗೋ ಟು ಯುವರ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೀವೀಗ ಪ್ರತಿಯೊಂದು ನೋಡ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಅಪ್ಲೋಡ್ ಯುವರ್ ಬೆಸ್ಟ್ ಇಮೇಜಸ್ ಆರ್ ಕ್ಲಿಪ್ಸ್ ಆ್ಯಂಡ್ ಸಬ್ಮಿಟ್ ದೆಮ್ ಫಾರ್ ರಿವ್ಯೂ ಅಂತ ಇದೆ. ಈಗ ನಿಮ್ಮ ಒಂದು ಕೆಲಸನ ನೀವು ಶುರು ಮಾಡ್ಬೋದು. ಇಲ್ಲಿ ಇವಾಗ ನಾವೇನು ಸಬ್ಮಿಟ್ ಮಾಡಿಲ್ಲ, ಅದಕ್ಕೆ ನಾಟ್ ಸಬ್ಮಿಟೆಡ್, ಪೆಂಡಿಂಗ್ ಅಪ್ರೂವಲ್, ರೀಸೆಂಟ್ಲಿ ವ್ಯೂಡ್ ಅಂತ ಇದೆ. ಸೊ ಇಲ್ಲಿ ನೀವೇನಿದೆ ಪ್ಲಸ್ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಫೋಟೋಸ್ ಏನು ತೆಗೆದಿದ್ದೀರಾ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯು ಹ್ಯಾವಂಟ್ ಅಪ್ಲೋಡೆಡ್ ಎನಿ ಅಸೆಟ್ ಎಟ್, ಇಮೇಜಸ್ ಮಸ್ಟ್ ಬಿ, ನೀವು ಅಪ್ಲೋಡ್ ಮಾಡೋಂಥ ಇಮೇಜಸ್ಸು JPG ಫಾರ್ಮೇಟಲ್ಲಿ ಇರಬೇಕು. ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ MP4 ಫಾರ್ಮೇಟ್ ಇರಬೇಕು. ಗೋ ಟು ಅವರ್ ಸಪೋರ್ಟ್ ಸೆಂಟರ್ ಫಾರ್ ಮೋರ್ ಇಮೇಜ್ ಆ್ಯಂಡ್ ವಿಡಿಯೋ ರಿಕ್ವೈರ್ಮೆಂಟ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಗೊತ್ತಾಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಏನು ಅನ್ನೋದು. ಓಕೆನಾ. ಸೊ ನೋಡ್ಕೋಬೋದು ಇಲ್ಲಿ ನೀವು ಸೈಜಸ್ ಎಲ್ಲ ಎಷ್ಟಿದೆ, ಇಮೇಜಸ್ಸು ಎಷ್ಟಿರಬೇಕು, ಪ್ರತಿಯೊಂದು ಕೂಡ ಡೀಟೇಲ್ಸು ನಿಮಗೆ ಸಿಗುತ್ತೆ. ಇದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಇದರಲ್ಲೇ ನೀವು ಟ್ರೆಂಡಿಂಗ್ ಕೀವರ್ಡ್ಸ್ ಕೂಡ ಎಲ್ಲ ಸರ್ಚ್ ಮಾಡ್ಕೋಬೋದು. ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ,
ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.